ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಗೌರಿಬಿದನೂರಿನಲ್ಲಿ ಬಡವರಿಗೆ ಸೂರು ಒದಗಿಸಲು ಹೊಸ ಅವಕಾಶಗಳು. ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಯೋಜನೆ ಅಡಿಯಲ್ಲಿ ಸರ್ವರಿಗೂ ಸೂರು ಒದಗಿಸಲು ಯೋಜನೆ ಜಾರಿಗೊಳಿಸಿದ್ದು, ಈ ಯೋಜನೆ ಅಡಿ ಸ್ಥಳೀಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅನುಮೋದಿತ ಬಿಲ್ಡರ್ಗಳ ಸಹಯೋಗದೊಂದಿಗೆ 550 ಕೈಗೆಟುಕುವ ಮನೆಗಳನ್ನು ಮಧ್ಯಮ ವರ್ಗದವರಿಗೆ ಸೂರು ಒದಗಿಸಲು ಸಹಾಯಧನ ಒದಗಿಸಲಾಗುವುದು ಎಂದು ಲೋನ್ ಡಾಕ್ಟರ್ ಪಿಂಟೆಕ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ ರಾಥೋಡ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆರ್ಥಿಕವಾಗಿ ದುರ್ಬಲ ವರ್ಗದ ಪ್ರತಿ ಮನೆಯನ್ನ ಕೇವಲ 14 ಲಕ್ಷಕ್ಕೆ ನೀಡಲಾಗುತ್ತಿದ್ದು, ಕಡಿಮೆ ಆದಾಯ ಕುಟುಂಬಗಳಿಗೆ ಮನೆ ಮಾಲೀಕತ್ವವನ್ನು ವಾಸ್ತವಿಕವಾಗಿ ಇರಿಸುತ್ತದೆ. PMAY 2.0 ಯೋಜನೆ ಅಡಿ ಫಲಾನುಭವಿಗಳು ತಮ್ಮ ಗೃಹ ಸಾಲದ ಮೇಲೆ 4% ಬಡ್ಡಿ ಸಬ್ಸಿಡಿಯನ್ನ ಸಹ ಪಡೆಯಬಹುದು. ಇದು ಅವರ ಮರುಪಾವತಿ ಹೊರೆಯನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ಸುರಕ್ಷಿತ ಭವಿಷ್ಯವನ್ನ ನಿರ್ಮಿಸಲು ಅವರಿಗೆ ಅಧಿಕಾರ ನೀಡುತ್ತದೆ. ಈ ಉಪಕ್ರಮದ ಕುರಿತು ಮಾತನಾಡಿದ ಲೋನ್ ಡಾಕ್ಟರ್ ಪಿಂಟೆಕ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ ರಾಥೋಡ್, ಪ್ರತಿಯೊಬ್ಬ ಅರ್ಹ ನಾಗರಿಕರು ಸರ್ಕಾರಿ ಬೆಂಬಲಿತ ಸಬ್ಸಿಡಿ ಸಾಲವನ್ನ ಸುಲಭವಾಗಿ ಪಡೆಯುವುದನ್ನ ಮತ್ತು ಮನೆ ಹೊಂದುವ ಕನಸನ್ನ ಈಡೇರಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಧ್ಯೇಯವಾಗಿದೆ ಎಂದರು. ಸರ್ಕಾರಿ ಯೋಜನೆಗಳು ಮತ್ತು ಸಾರ್ವಜನಿಕರ ನಡುವಿನ ಅಂತರವನ್ನ ಕಡಿಮೆ ಮಾಡುವ ಗುರಿಯನ್ನ ನಾವು ಹೊಂದಿದ್ದೇವೆ. ಗೌರಿಬಿದನೂರಿನ ಎಲ್ಲಾ ನಾಗರಿಕರು PMAY 2.0 ಯೋಜನೆ ಅಡಿ ಅರ್ಜಿ ಸಲ್ಲಿಸುವಂತೆ ಮತ್ತು ಕೈಗೆಟುಕುವ ವೆಚ್ಚದಲ್ಲಿ ಮನೆ ಹೊಂದಲು ಈ ಅವಕಾಶವನ್ನ ಬಳಸಿಕೊಳ್ಳುವಂತೆ ಲೋನ್ ಡಾಕ್ಟರ್ ಪಿಂಟೆಕ್ ಒತ್ತಾಯಿಸುತ್ತಿದೆ ಎಂದು ಹೇಳಿದ್ದಾರೆ. ವರದಿ ಅರುಣ್ ಕುಮಾರ್ SV, ಗೌರಿಬಿದನೂರು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ, ಇಲ್ಲಿ ಜನರಿಗೆ ಯಾವುದೇ ರೀತಿ ನಾವು ಮನೆ ಕಟ್ಟಿ ಕೊಡ್ತಾ ಇಲ್ಲ. ಸೊ ಸೈಟ್ ಕೊಡೋಣ, ಸೈಟ್ ತಗೊಳಕ್ ಹಣ ಕೊಡೋಣ, ಮನೆ ಕಟ್ಟಕ್ ಹಣ ಕೊಡೋಣ, ಸಬ್ಸಿಡಿ ಸ್ಕೀಮ್ ಲಿಂಕ್ ಮಾಡೋಣ, ಮನೆ ಅವರೇ ಕಟ್ಕೊಳ್ಳಿ. ಓಕೆ, ಇಲ್ಲ ಮನೆ ಕಟ್ಕೊಡ್ತಾ ಇಲ್ಲ. ಮನೆ ನಾವು ಕಟ್ಕೊಟ್ರೆ ಏನಾಗುತ್ತೆ, ಕ್ವಾಲಿಟಿ ಇರುತ್ತೆ. ಸರ್ ನೀವು ಇದು ಸರಿ ಹಾಕಿಲ್ಲ, ಅದು ಸರಿ ಹಾಕಿಲ್ಲ, ನಾಳೆ ಬಂದು ಜಗಳ ಆಡೋದು ಅದು ಪ್ರಾಬ್ಲಮ್. ಹಣ ಕೊಡೋಣ, ಸಬ್ಸಿಡಿ ಕೊಡೋಣ, ಜಾಗ ಕೊಡೋಣ, ಎಲ್ಲ ಕೊಡೋಣ. ಸೊ ನಿಮ್ಗೆ ಯಾವ ತರ ಬೇಕು ಸರ್. ಈ ಕೆಲವರು ಅಂತಾರೆ, ಸರ್ 14 ಲಕ್ಷ ಬದಿದ್ದೀರಾ, 9 ಲಕ್ಷ ಸೈಟಿಗೆ, 5 ಲಕ್ಷ ಮನೆಗೆ. ಸರ್ 5 ಲಕ್ಷ ಮನೆ ಆಗಂಗಿಲ್ಲ, ಅರೆ 6 ಲಕ್ಷ ಹಾಕೊಳ್ಳಿ, 7 ಲಕ್ಷ ಹಾಕೊಳ್ಳಿ, ಮನೆ 50 ಲಕ್ಷ ಹಾಕಿದ್ರೆ ಕಡಿಮೆ ಆಗುತ್ತೆ. ಸೊ ಅವ್ರ ಮೇಲೆ ಬಿಟ್ವಿ. ಒಂದು ನಾರ್ಮಲ್ ಮನೆ, ಒಂದು 1 BHK ಮನೆ ಬರೀ 5 ಲಕ್ಷ ಬರೀ ಕನ್ಸ್ಟ್ರಕ್ಷನ್ಗೆ ಬಿಟ್ಟು ಮಾಡ್ಕೋಬಹುದು. ಸೊ ಇನ್ನು ಮುಂದೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಯಾವ ತರ ಮಾಡ್ಕೋತಾರೆ ಕಟ್ಕೋತಾರೆ ಅವ್ರ ಮೇಲೆ ಡಿಪೆಂಡ್. ಹೌದು. ಸೊ ಇದು EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂದಲ್ಲ. ಸೊ ಅವ್ರ ಆದಾಯವು ವಾರ್ಷಿಕ 3 ಲಕ್ಷದ ಕೆಳಗಡೆ ಅಥವಾ ತಿಂಗಳ 20 ಲಕ್ಷ ಕೆಳಗಡೆ. ಈಗ ಸಪೋಸ್ 14 ಲಕ್ಷಕ್ಕೆ ಮನೆ ಅಂತ. ಹೌದು, 14 ಲಕ್ಷಕ್ಕೆ ಮನೆ ಒಳಗಡೆ ಇಲ್ಲಿ ನಾವು ಬೋರ್ಡಲ್ಲಿ ಬರ್ದಿ ನೋಡಿ. ಸೊ ಇಲ್ಲಿ ಈ ಸೈಟ್ ಅಲ್ಲಿ 14 ಲಕ್ಷ ಆಗುತ್ತೆ, ಇನ್ನೊಂದು ಸೈಟ್ ಅಲ್ಲಿ ಬರೀ 11 ಲಕ್ಷ ಆಗುತ್ತೆ. ಸೊ ಸೈಟ್ 9 ಲಕ್ಷಕ್ಕೆ ಮತ್ತೆ ಬೇಸಿಕ್ ಮನೆ 5 ಲಕ್ಷಕ್ಕೆ, ಎರಡು ಸೇರಿಸಿ 14 ಲಕ್ಷ ಆಗುತ್ತೆ. ಅಲ್ಲ, ಇಲ್ಲಿ ಗೌರಿಬಿದನೂರು ತಾಲೂಕಲ್ಲಿ 5 ಲಕ್ಷಕ್ಕೆ ಇಲ್ಲೂ ಸೈಟೇ ಸಿಗೋದಿಲ್ಲ ಸರ್. ಸೈಟ್ ಹೇಳ್ತಾ ಇಲ್ಲ. ಅಲ್ಲ 14 ಲಕ್ಷ ಸೈಟೇ ಬರಲ್ಲ. ಇದು ಮನೆ ಆಗ್ಬೇಕಂದ್ರೆ 10 ರಿಂದ 15 ಲಕ್ಷ ಆಗುತ್ತೆ ಇವತ್ತು. ಬಟ್ ನೀವು ಇಲ್ಲಿ ಸರ್ ಒಂದ್ ನಿಮಿಷ. ಇಲ್ಲಿ ಅಂದ್ರೆ 9 ಲಕ್ಷ ಸೈಟಿಗೆ ತೆಗೀರಿ. ಸೊ ಬೇಸಿಕ್ ಮನೆ ನೀವು ಒಂದು 1000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಥವಾ 12 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬೇಸಿಕ್ ಮನೆ ಕಟ್ಬಹುದು, ವಿತ್ CC ಕಟ್ಬಹುದು. ಅದ್ರ ಪರವಾಗಿ ಇನ್ನೂ ಚೆನ್ನಾಗಿ ಕಟ್ಕೋತಾರಪ್ಪ ಅಂದ್ರೆ ಅವರು ಆದಾಯ ಮೇಲೆ ಡಿಪೆಂಡ್. ಒಂದು ಸಾಧಾರಣ ಮನುಷ್ಯಗೆ ಕಟ್ಕೊಳ್ಳೋಕೆ ಇದಕ್ಕೆ ಪಾಸಿಬಲ್ ಇದೆ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ. ಈಗ ನೀವು ಸೈಟ್ ಪ್ರಮೋಟ್ ಮಾಡ್ತಾ ಇದ್ದೀರಾ? ಅಲ್ಲ, ಸೈಟ್ ಪ್ರಮೋಟ್ ಮಾಡ್ತಾ ಇಲ್ಲ, ಇಲ್ಲಿ ಸ್ಕೀಮ್ ಅನ್ನು ಪ್ರಮೋಟ್ ಮಾಡ್ತಾ ಇದೀವಿ. ಯಾವ್ದೋ ನರೇಂದ್ರ ಮೋದಿ ಅಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಸ್ಕೀಮ್ ಅಲ್ಲಿ ಟೋಟಲ್ 3 ಟೈಪ್ ಇದಾವೆ. 3 ಟೈಪ್ ಇದಾವೆ. ಒಂದನೇ ಸ್ಕೀಮು BLC ಅಂತ. ಸೊ ಬೆನಿಫಿಷಿಯರಿ ಲೇಯರ್ ಕನ್ಸ್ಟ್ರಕ್ಷನ್ ಅಂದ್ರೆ ಈ ಸ್ಲಮ್ ಬೋರ್ಡ್ ಏರಿಯಾದಲ್ಲಿ ಅವ್ರ ಕಡೆ ಜಾಗ ಇರುತ್ತೆ, ಅದ್ರ ಮೇಲೆ ಮನೆ ಕಟ್ಕೊಡಕ್ಕೆ ಸರ್ಕಾರ ಸಬ್ಸಿಡಿ ಕೊಡ್ತಿದ್ದಾರೆ. ಓಕೆ, 2,50,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಜನರಲ್ಗೆ, 3,50,000 ರೂಪಾಯಿ SC ಕೊಡ್ತಿದ್ದಾರೆ. ಅದಕ್ಕೆ ಬಿಟ್ಟು ಬೇರೆ ಏನು ಕೊಡಂಗಿಲ್ಲ, ಅಷ್ಟೆಲ್ಲ ಅವ್ರು ಕಟ್ಕೋಬೇಕು. ಎಷ್ಟು? 3,50,000ಗೆ. ಈ 1ನೇ ಪಾಯಿಂಟ್. ಇನ್ನು 2ನೇ ಪಾಯಿಂಟ್ AHP ಅಂತಿದೆ. ಸೊ ಅಫೋರ್ಡಬಲ್ ಹೌಸಿಂಗ್. ಇಲ್ಲಿ ಸರ್ಕಾರವೇ ಮನೆ ಕಟ್ಕೊಡ್ತಿದ್ದಾರೆ, ಸರ್ಕಾರಿ ಅಪಾರ್ಟ್ಮೆಂಟ್ ಕಟ್ಕೊಡ್ತಿದ್ದಾರೆ. ಬಟ್ ಕಟ್ಕೊಡ್ತಾರೆ ಫ್ರೀ ಕೊಡ್ತಾ ಇಲ್ಲ. ಅದಕ್ಕೆ ಕಡಿಮೆ ಬಜೆಟ್ ಅಲ್ಲಿ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಗೌರ್ಮೆಂಟ್ ನಾರ್ಮಲ್ಸ್ ಏನಿದೆ ಅದ್ರ ಕಟ್ಕೊಡ್ತಿದ್ದಾರೆ. 3ನೇದು ಬಂದು ಇಂಟ್ರೆಸ್ಟ್ ಸಬ್ಸಿಡಿ. ಈ ಇಂಟ್ರೆಸ್ಟ್ ಸಬ್ಸಿಡಿ ಇದು 2ಕ್ಕೆ ಮಿತಿ ಇದಾವೆ. ಇಷ್ಟೇ, ಒಂದು ತಾಲೂಕಾಗೆ ಒಂದು ಇದಕ್ಕೆ ಇಷ್ಟೇ ಕೊಡ್ಬೇಕಂತಿದೆ. ಬಟ್ ಈ 3ನೇಗೆ ಮಿತಿ ಇಲ್ಲ, ಅನ್ಲಿಮಿಟೆಡ್. ಸೊ ಬ್ಯಾಂಕಿಂದ ಸಾಲ ಪಡೆದುಕೊಂಡ್ಬಿಟ್ಟು ಈ ಸ್ಕೀಮ್ ಒಳಗಡೆ ಬಂದ್ರೆ ಅಂತವರಿಗೆ ಕೊಡ್ಬೇಕಂತ ಸ್ಕೀಮ್ ಇದೆ. ಇದು ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್. ಏನು ಆವಾಸ್ ಯೋಜನೆ